ಚಿಕ್ಕಗೌಡ ನಮ್ ಬೋರೇಗೌಡ ಆ ಪರದೇಸಿ ರೋಗ ಮನೆ ಮಂದಿಗೆಲ್ಲ ಅಂಟ್ಕೊಳ್ತದೆ ಅಂದ್ಬಿಟ್ಟು ಮನೆ ಒಳಕ್ಕ ಕೂಡಾಕ್ಬಿಟ್ಟು ಜನಗಳು ಕೂತ್ಕೊಳ್ಳೋ ಜಿಗ್ಲಿ ಮೇಲೆ ಮುಳ್ಳುಗಳನ್ನ ರಾಶಿಗಟ್ಲೆ ತಂದ್ ಹಾಕ್ದ. ಆ ಭಗವಂತನ ಲೀಲೆ ನೋಡು ಹೆಂಗದೆ ಅಂತ. ರಾತ್ರಿ ಕೆಮ್ಮು ಗೂರ್ಲು ಕಾಣಿಸ್ಕೊಂಡು ಎಲ್ರೂ ಆಂಬ್ಯುಲೆನ್ಸ್ ಅಲ್ಲಿ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರಂತ. ಅವನು ಎಲ್ಲೋ ಈ ಪರದೇಸಿ ರೋಗ ಅಂಟ್ಕೊಂಡಿರ್ಬೋದು ದೊಡ್ಡಗೌಡ. ಪರವಾಗಿಲ್ಲ, ಈಗ ಚೆನ್ನಾಗಿದ್ದಾರಂತೆ. ನೋಡ್ಗೌಡ, ಸಿಗ್ತದೆ ಅಂದ್ಬಿಟ್ಟು ಖಂಡಪಟ್ಟೆ ತಿನ್ನಬಾರದು. ಕಷ್ಟಪಟ್ಟು ದುಡಿಬೇಕು. ಆಗ ಮೈಗೆ ಅನ್ನ ಸೇರ್ತದೆ, ಮೈಗೆ ಶಕ್ತಿನೂ ಬರ್ತದೆ, ತಲೆಗೆ ಬುದ್ಧಿನೂ ಒತ್ತದ. ಮೈಗೆ ಯಾವ ರೋಗನೂ ಅಲ್ಟಕ್ಕಿಲ್ಲ. ಹೌದೌದು ದೊಡ್ಡಗೌಡ. ರಾಗಿ ಮುದ್ದೆ, ಸೊಪ್ಪಿನ ಸಾರು, ಅಪರೂಪಕ್ಕೆ ಒಂದಷ್ಟು ಬಾಡು, ಉಪ್ಪಿನಕಾಯಿ ತರ ಒಂದಷ್ಟು ಬಿಳಿ ಅನ್ನ, ಇದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಗೆ ತಿನ್ನಿಸ್ತಿದ್ದಲ್ವೇ. ಅದಕ್ಕೆ ನೋಡಿ 50 kg ಮೂಟೆನ ಒಬ್ನೇ ಎತ್ತು ಬಿಸಾಕ್ಬಿಡ್ತೀನಿ ದೊಡ್ಡಗೌಡ. ಜನ ಎಲ್ಲಪ್ಪ ಅನ್ನ ತಿಂತವ್ರೆ? ಅವ್ರು ತಿಂತ ಇರೋದೇ ಇಸ. ಉಸಿರಾಡೋ ಗಾಳಿ, ಕುಡಿಯೋ ನೀರು ಎಲ್ಲನೂ ವಿಷ ಮಾಡ್ಬಿಟ್ಟವ್ರೆ ಅಂತೀನಿ. ಅಯ್ಯೋ, ಅಷ್ಟೇ ಯಾಕೆ ದೊಡ್ಡಗೌಡ, ಮನುಷ್ಯನ ಮನಸ್ಸಲ್ಲೇ ವಿಷ ತುಂಬಕ್ಕೆ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಮೊನ್ನೆ ನೋಡಿ ಸೀನಾ ಸತ್ತೇ ಹೋದ. ಫಯಾಜು ರೋಗ ಅಂಟಿಸ್ತಿದ್ದಾನೆ ಅಂತ ಟಮಟೆ ಹೊಡಿಸ್ದ. ಆದ್ರೆ ಏನಾಯ್ತು, ಅವನೇ ಗೊಟಕ್ಕಂತ ಸತ್ತ. ಈಗ ಅದಕ್ಕೆ ಜನ ಫಯಾಜು ಒಳ್ಳೆ ಹುಡ್ಗ ಅಂತ ಎಲ್ರೂ ಮಾತಾಡ್ಕತ್ತಿದ್ದಾರೆ. ಅವಂದೇನು ತಪ್ಪಿಲ್ಲ ಬಿಡು ಚಿಕ್ಕವಡ. ಯಾರೋ ಮಾಡಿದ ತಪ್ಪು ಅವನ ತಲೆ ಮೇಲೆ ಹಾಕಿ ಅವನನ್ನ ಈ ಊರಿನ್ಲೇ ಹೊರಗೆ ಹೋಗೋಂಗ್ ಮಾಡ್ಬಿಟ್ರು. ಇಂಥ ಪಾಪದ ಕೆಲಸ ಮಾಡದ್ನಲ್ಲಂತ ನನ್ನ ಮನಸ್ಸು ಇನ್ನೂ ಕೊರಗ್ತಾ ಇದೆ ಗೌಡ. ಏನ್ ಮಾಡೋದು? ಏನ್ ಮಾಡಕ್ಕಾಗುತ್ತೆ? ಒಳ್ಳೇದು ಕೆಟ್ಟದ್ದು ನಮ್ ಕೈಲಿಲ್ಲ ನೋಡಿ. ಆ ಭಗವಂತನ ಮೇಲೆ ಭಯ ಭಕ್ತಿ ಇರ್ಬೇಕು, ಆಗ್ಲೇ ಅವನ್ ಎಲ್ರನ್ನೂ ಕಾಪಾಡ್ತಾನೆ. ಜನಗಳು ಹಿಂಗಾಗ ಹೊತ್ತಿಗೆ ಪ್ರಪಂಚದಲ್ಲಿ ಮಳೆ ಇಲ್ದೆ ಬೆಳೆ ಇಲ್ದೆ ಸಾಯ್ತಾ ಕೂತವ್ರೆ. ಹೌದು. ಗದ್ದೆನಲ್ಲಿ ಐಕ್ಳು ನೀರ್ ಬಿಟ್ಟಿದಾರೋ ಇಲ್ವೋ ನೋಡ್ಬೇಕು ನಡಿ. ಇನ್ ಅದೇನ್ ಹಾಳು ಮಾಡಿದಾರೋ